ಇವತ್ತಿನ ಒಂದು ಹಂತದ ಗೋಪಣ್ಣನವರ ಸನ್ಮಾನ ಕಾರ್ಯಕ್ರಮ ಈಗಾಗಲೇ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿದೆ. ಮಧ್ಯಾಹ್ನದ ಸಾಯಂಕಾಲದ ಸಂಧ್ಯಾಕಾಲೀನವಾದಂಥ ಗಾನಯಾನ ಅನ್ನುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂಗೀತದ ಉತ್ಪತ್ತಿ, ಬೆಳವಣಿಗೆ ಹಾಗೂ ನಡೆದು ಬಂದ ದಾರಿಯ ಕುರಿತಾಗಿ ಹೇಳಬೇಕಾಗಿತ್ತು. ಸಮಯದ ಅಭಾವ ಕೂಡ ಇದೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ, ಭೂಮಿಯ ರಚನೆ ಅನ್ನೋದು ಪರಮಾತ್ಮನಿಂದ ಆದದ್ದು ಅನ್ನೋದು ನಾವೆಲ್ಲ ನಂಬಿದವರು. ಒಂದು ಕಾಲದಲ್ಲಿ ಬೆಂಕಿಯ ಕೆಂಡವಾದಂತಹ ಭೂಮಿಯೊಂದು ನಿರ್ಮಾಣ ಆಗಿತ್ತು, ಸೂರ್ಯನಿಂದ ಸಿಡಿದು ಬಂದು ಅನ್ನೋದನ್ನು ಕೇಳಿದ್ದೇವೆ. ಅದೇ ರೀತಿಯಾಗಿ ಈ ಭೂಮಿಯನ್ನು ತಂಪಾಗಿಸಲು ಭೂಮಿಯೇ ತನ್ನ ಮೈಯನ್ನು ಬೆವರಿಸಿಕೊಳ್ಳುವುದರ ಮೂಲಕವಾಗಿ ಮಹಾಸಾಗರಗಳ ರಚನೆಯಾಯಿತು ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ನೋಡ್ತೇವೆ. ಹಾಗೆ ರಚನೆಯಾದ ಭೂಮಿಯಲ್ಲಿ ಹಲವು ಜಲಚರಗಳನ್ನು ದೇವರು ಮೊದಲು ಸೃಷ್ಟಿ ಮಾಡಿದ. ತದನಂತರದಲ್ಲಿ ಒಂದಿಷ್ಟು ಸಸ್ಯ ಪ್ರಭೇದಗಳನ್ನು ರಚನೆ ಮಾಡಿದ. ನಂತರದಲ್ಲಿ ಮಾನವರ ಬದುಕನ್ನು ಬ್ರಹ್ಮ ಸೃಷ್ಟಿ ಮಾಡಿದ. ಆ ನಂತರದಲ್ಲಿ ಅವನಿಗೆ ಆಲೋಚನೆ ಬಂದದ್ದು, ಈ ಪೃಥ್ವಿಯಲ್ಲಿ, ಈ ಭೂಮಿಯಲ್ಲಿ ಅವರ ಸಂತೋಷಕ್ಕೆ ಏನು ಮಾಡಬೇಕು ಅನ್ನೋದಾಗಿ ಆತ ವಿಚಾರ ಮಾಡ್ತಾನೆ. ಹಾಗೆ ವಿಚಾರ ಮಾಡಿ ಈ ಮಾನವರ ಸಂತೋಷಕ್ಕೆ ಹಾಗೂ ಮೋಕ್ಷಕ್ಕೆ ಒಂದು ದಾರಿಯಾಗಿ ಸಂಗೀತವನ್ನು ಸೃಷ್ಟಿ ಮಾಡಿದ ಅನ್ನೋದು ನಾರದೀಯ ಶಾಸ್ತ್ರದಲ್ಲಿ ಬಂದಿರುವಂತಹದ್ದು. ಹಾಗಾಗಿ ಸಂಗೀತ ಒಂದು ದೇವರಿಂದ ನಮಗೆ ಕಳಿಸಲ್ಪಟ್ಟದ್ದು ಅನ್ನೋದು. ದೇವರು ಕೂಡ ತನಗೆ ಅತ್ಯಂತ ತೊಂದರೆಯಾದಾಗ, ಕಷ್ಟಕಾಲ ಬಂದಾಗ, ಸಿಟ್ಟಾದಾಗ ನಾವು ನೋಡ್ತೀವಿ, ಶಿವ ತನ್ನ ಡಮರನ್ನು ಬಾರಿಸುವುದರ ಮೂಲಕವಾಗಿ ತನ್ನ ಸಿಟ್ಟನ್ನು ತಣಿಸ್ಕೊಳ್ತಾನೆ. ಹಾಗೆ ಕಷ್ಟ ಬಂದಾಗ ದೇವರು ಕೂಡ ಏನು ಮಾಡ್ತಾನೆ, ತನ್ನ ಸಂಗೀತದ ಮೂಲಕವಾಗಿ ಶಾಂತತೆಗೆ ಆತ ಬರ್ತಾನೆ ಅನ್ನೋದು. ಹಾಗಾಗಿ ಈ ಸಂಗೀತ ಅನ್ನೋದು ಮೊದಲು ಸಪ್ತ ಸ್ವರಗಳಿಂದ ಕೂಡಿರುವಂತಹ ಅದ್ಭುತವಾದಂತಹ ಒಂದು ಸಂಗೀತ. ತದನಂತರದ ಬೆಳವಣಿಗೆಯಲ್ಲಿ ಶಾಸ್ತ್ರೀಯ ಸಂಗೀತ ಒಂದು ಉತ್ಪತ್ತಿಯಾಗಿ ಆ ಸಪ್ತ ಸ್ವರದಿಂದ ರಚನೆ ಆದಂತಹದ್ದು. ತದನಂತರದಲ್ಲಿ ಅದು ಉಪಶಾಸ್ತ್ರೀಯವಾದ ಹಲವು ಸಂಗೀತ ಪ್ರಕಾರಕ್ಕೆ, ಪ್ರಭೇದಗಳಿಗೆ ಅದು ಸಾಕ್ಷಿಯಾಗ್ತದೆ. ಜಗತ್ತಿನಲ್ಲಿ 7 ಸ್ವರದಿಂದ ಕೋಟ್ಯಾಂತರ ಗೀತೆಗಳ ರಚನೆ ಆಯಿತು ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಎಲ್ಲ ಸಂಗೀತದಲ್ಲಿ ಬರುವಂತಹ ಸ್ವರಗಳನ್ನು ಬಳಸಿಕೊಂಡು ಯಾವೆಲ್ಲ ಗೀತೆಗಳ ರಚನೆ ಆಗ್ಬೋದು ಅನ್ನೋದನ್ನು ಕೂಡ ನಾವು ಇವತ್ತು ನೋಡ್ಬೋದು. ಹಾಗೆ ಶಾಸ್ತ್ರೀಯ ಸಂಗೀತದಲ್ಲಿ ಬಹಳ ಮುಖ್ಯವಾದದ್ದು ಒಂದು ಸಂಗೀತ ಅಂದರೆ ಅದೊಂದು ಆರಾಧನೆ ಅನ್ನೋದು. ಕಲಾವಿದನಿಗೆ ಅದೊಂದು ಆರಾಧನೆ, ಶ್ರೋತೃವಿಗೆ, ಆಸ್ವಾದನೆ ಮಾಡುವವನಿಗೆ ಅದೊಂದು ಮನರಂಜನೆ ಆಗಬಹುದು. ಹಾಗಾಗಿ ಆರಾಧನೆ ಮಾಡುವಲ್ಲಿ ಸಂಗೀತ ನಿಲ್ತದೆ. ಅಷ್ಟೊಂದು ಕಷ್ಟವಿದೆಯೂ ಕೂಡ ಹೌದು. ತಮಗೆಲ್ಲ ಗೊತ್ತಿದೆ, ಸಂಗೀತ ಕೇಳಬೇಕು ಅಂದರೆ ಸಂಗೀತವನ್ನು ಕಲಿಯಬೇಕು. ಆ ಮಟ್ಟದಲ್ಲಿ ಅದು ಅಷ್ಟೊಂದು ಜಟಿಲವಾದದ್ದು ಕೂಡ ಹೌದು. ಹೀಗೆ ಶಾಸ್ತ್ರೀಯ ಸಂಗೀತ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಉಪಶಾಸ್ತ್ರೀಯವಾದಂತಹ ಸಂಗೀತಗಳು ನಮಗೆ ಬೇಕಾದಷ್ಟು ಸಿಗ್ತಾ ಇವೆ ಇವತ್ತು. ಯಾರಿಗೆ ಶಾಸ್ತ್ರೀಯ ಸಂಗೀತ ಒಗ್ಗುವುದಿಲ್ಲವೋ, ಯಾರಿಗೆ ಶಾಸ್ತ್ರೀಯ ಸಂಗೀತ ಅರ್ಥ ಆಗಿಲ್ಲವೋ, ಅವರಿಗೆ ಉಪಶಾಸ್ತ್ರೀಯ ಸಂಗೀತಗಳಾದಂತಹ ಸಂಗೀತಗಳು ಬೇಕಾದಷ್ಟು ಬಂತು. ಇವತ್ತು ಅದರಿಂದಲೇ ಹುಟ್ಟಿದಂತಹ ತುಂಬ್ರಿ ಗಾಯನ ಇರ್ಬೋದು, ಟಪ್ಪ ಗಾಯನ ಇರ್ಬೋದು, ಖ್ಯಾಲ್ ಗಾಯನ, ಗಜಲ್ ಗಾಯನ ಇರ್ಬೋದು. ಇದೆಲ್ಲವೂ ಖ್ಯಾಲ್ ಗಾಯನವನ್ನು ಹೊರತುಪಡಿಸಿ ಉಳಿದಂತಹ 2ನೇ ಹಂತದ ಸಂಗೀತ. ಇದಾದ ನಂತರದಲ್ಲಿ 3ನೇ ಸ್ತರದಲ್ಲಿ ನಮ್ಮ ಭಾವಗೀತೆಗಳು, ಭಕ್ತಿಗೀತೆಗಳು, ಆಮೇಲೆ ಸಿನಿಮಾ ಗೀತೆಗಳು, ಈ ರೀತಿಯಾದಂತಹ ಸಂಗೀತಗಳೆಲ್ಲವೂ ಬೆಳೆದು ಬಂತು. ಅದರಲ್ಲಿ ಶಾಸ್ತ್ರೀಯ ಸಂಗೀತ ತನ್ನದೇ ಆದಂತಹ ಚೌಕಟ್ಟನ್ನು ಇಟ್ಟುಕೊಂಡಿತು. ಯಾರೇ ಕೂಡ ಶಾಸ್ತ್ರೀಯ ಸಂಗೀತ ಕಲಿತರೂ ಭೂಪರಾಗ ಇಲ್ಲಿ ಹಾಡಿದ್ರು ಒಂದೇ, ಡೆಲ್ಲಿಲಿ ಹಾಡಿದ್ರು ಒಂದೇ, ಅಮೇರಿಕಾದಲ್ಲಿ ಹಾಡಿದ್ರು ಒಂದೇ. ಅದರಲ್ಲಿ ಯಾವ ಭೇದವೂ ವ್ಯತ್ಯಾಸವೂ ಕೂಡ ಶಾಸ್ತ್ರೀಯ ಸಂಗೀತದ ಸ್ವರಗಳ ರಚನೆಯಲ್ಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಶಾಸ್ತ್ರೀಯ ಸಂಗೀತವು ತನ್ನ ನಾವೀನ್ಯತೆಯನ್ನು ಇವತ್ತಿಗೂ ಕಾಪಿಟ್ಕೊಂಡಿದೆ. ಇವತ್ತು ಹಾಡಿದಾಗ ಒಂದು, ನಾಳೆ ಹಾಡಿದಾಗ ಇನ್ನೊಂದು ರೀತಿಯಲ್ಲಿ ಅದೇ ಸ್ವರಗಳ ಲಾಲಿತ್ಯವು ಮೂಡ್ತದೆ. ಅಂದರೆ ಅದಕ್ಕೆ ಜೀವಂತಿಕೆ ಇದೆ, ಅಂದರೆ ಅದರ ಅಲ್ಲಿ ಇರಬಹುದಾದಂತಹ ವಿಶೇಷವಾದಂತಹ ಗುಣ. ಈ ಶಾಸ್ತ್ರೀಯ ಗುಣದಿಂದಲಾಗಿಯೇ ಅದು ಇವತ್ತಿಗೂ ಕೂಡ ಜೀವಂತವಾಗಿದೆ, ಮುಂದೂ ಕೂಡ ಅದು ಜೀವಂತವಾಗಿ ಇರ್ತದೆ. ಅಂತಹ ಶಾಸ್ತ್ರೀಯ ಸಂಗೀತದಿಂದ ನಂತರದಲ್ಲಿ ಹುಟ್ಟಿದಂತಹ ಸಂಗೀತಗಳಲ್ಲಿ ನಾವು ಇವತ್ತು ಬಹುಶಃ ಇಲ್ಲಿ ತುಂಬ್ರಿ ಗಾಯನವನ್ನು ನಾವು ಕೇಳ್ತೀವಿ. ತುಂಬ್ರಿ ಗಾಯನವು ಕೂಡ ಹಾಗೆ
ಶಾಸ್ತ್ರೀಯ ಸಂಗೀತದ ನಂತರ ಬಂದಂತಹ ಒಂದು ಸಂಗೀತ ಪ್ರಕಾರ. ಆ ಗಾಯನ ಹೇಗೆ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗಿದೆ. ಈಗ ಅದನ್ನು ಶ್ರೀಮತಿ ಶ್ರೀಲತಾ ಗುರುರಾಜ್ ಅವರು ಅದನ್ನು ಪ್ರಸ್ತುತಪಡಿಸ್ತಾರೆ. ಸಮಯದ ಅಭಾವವೂ ಕೂಡ ಇದೆ. 5ವರೆಗೆ ನಾವು ಇಲ್ಲಿಂದ ತೆರವುಗೊಳಿಸಬೇಕಾಗಿದೆ. ಹಾಗಾಗಿ ಸ್ವಲ್ಪ ಅದರಲ್ಲೇ ಇದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕೆ ಮಧು ಕುಡಾಲ್ಕರ್ ಅವರು ತಬಲಾ ಸಾತ್ನಲ್ಲಿ, ಗೌರಿ ಶಾಜಿಯವರು ಸಂವಾದಿನಿಯಲ್ಲಿ ಸಾಥ್ ನೀಡಾಕಿದ್ದಾರೆ.
ಇದೊಂದು ತುಂಬ್ರಿ ಗಾಯನವನ್ನು ಸುಂದರವಾಗಿ ಅವರು ಪ್ರಸ್ತುತಪಡಿಸಿದ್ದಾರೆ.